ಘಟನೆಗಳು ನಡೆದೋಗ್ಬಿಟ್ಟಿದೆ. ಪ್ರವೋಕ್ ಮಾಡಿದ್ರೆ ತವರು, ನಮ್ಗೆ ಆಗಿಂದ ಕಲ್ಲು ಉದುರತ್ತೆ ಇವರು ಇದೆಲ್ಲ ಏನೊಂದು ಇರುತ್ತೆ ಅಲ್ಲ. ಆದರೆ ಒಂದು ಇನ್ಸಿಡೆಂಟಿಂದ ಈ ಘಟನೆಗಳು ನಡೆದಿದೆ. ಈ ಘಟನೆಗೆ ಎಲ್ಲರೂ ಖಂಡಿಸಿದ್ದಾರೆ. 3 ಜನ MP ಗಳಿದ್ದರು, ಒಬ್ಬರು MLA ಇದ್ದರು, ಒಬ್ಬರು MLC ಇದ್ದರು, ನಾನಿದ್ದೆ. ಇದು ಆಗಬಾರ್ದಾಗಿತ್ತು, ಆಗಿದೆ ಅಂಥೇಳಿನೇ ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದರೂ ಕ್ರಮ ಕೈಗೊಳ್ತೀವಿ ಅಂತೇಳಿ ನಾನು ಹೇಳಿದ್ದೀವಿ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಮುಂದುಗಡೆ ಎಲ್ಲರೂ ಶಾಂತ ರೀತಿಯಿಂದ ಹೋಗೋಣ, ಈ ಗಲಾಟೆ ಬೇಡ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಆ ಒಕ್ಕೋಲಿನ ಅಭಿಪ್ರಾಯದಂತೆ ನಾವು ನಡ್ಕೊಳ್ತಾ ಇದ್ದೀವಿ. ಸರ್, ನಿನ್ನೆ ಮುಖಂಡರು ಕಾರ್ಯಕರ್ತರು ಯಾರಾದರೂ ಭಾಗಿಯಾಗಿದ್ರು? ಇಂದು ಅವ್ರ ಪ್ರತಿನಿಧಿಗಳೇ ಬಂದಿದ್ದರು, ಜನಪ್ರತಿನಿಧಿಗಳು ಬಂದಿದ್ದರು. ಅವರು ಮಾತನಾಡ್ಕೊಂಡು ಬಂದಿದ್ದಾರೆ, ಸಂಘಟನೆಯವ್ರ ಜೊತೆ ಮಾತನಾಡಿಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಸರ್, ಎರಡೂ ಸಮುದಾಯಗಳವರು ಏನಾದರೂ ತಮ್ಮ ಮುಂದೆ ಜಿಲ್ಲಾಡಳಿತ ಮುಂದೆ ಬೇಡಿಕೆನ ಇಟ್ಟಿದ್ದಾರೆ ಸರ್? ಬೇಡಿಕೆ ಏನಂತವೇನಿಲ್ಲ. ಶಿವಾಜಿ ಮೂರ್ತಿದೇನೋ ಹೇಳಿದರು. ಶಿವಾಜಿ ಮೂರ್ತಿ ಸರ್ಕಾರ ಒಪ್ಪಿಗೆ ಪಡ್ಕೋಬೇಕು, ಪ್ರಪೋಸಲ್ ಕಳಿಸ್ಲಿ, ನೋಡೋಣ. ಅದು ಮಾಡೋಕ್ಕೆ ಬರ್ತೈತೆ, ಸರ್ಕಾರದ ಪರ್ಮಿಷನ್ ಸಿಕ್ಕರೆ ಮಾಡೋಣ. ಏನು ತಪ್ಪು. ಈಗಾಗಲೇ 8 ಜನ ಅರೆಸ್ಟ್ ಆಗಿದ್ದಾರೆ. ಅಲ್ಲಿ ಒಬ್ಬ ಮಾತ್ರ ಆರೋಪಿ ಇದ್ದಾನೆ. ಉಳಿದ 7 ಜನ ಅಮಾಯಕರನ್ನ ಅರೆಸ್ಟ್ ಮಾಡ್ಯಾರ. ಅವ್ರು 7 ಜನರನ್ನ ಬಿಡುಗಡೆ ಪ್ರಯತ್ನ ಮಾಡ್ಬೇಕಂತ ಮುಸ್ಲಿಂ ಸಮಾಜ ಮುಖಂಡರು ಬೇಡಿಕೆ ಇಟ್ಟರು ಅಂತ ಮಾಹಿತಿ ಅವರು ಹೇಳಿದ್ದಾರೆ. ನಾವು ನಮ್ಮ ಅಧಿಕಾರಿಗಳಿದ್ದೀನಿ, ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಿ. ಅನಾವಶ್ಯಕ್ಕೆ ಯಾರಿಗೂ ತೊಂದರೆ, ಹಿಂದೂನೇ ಇರಲಿ ಮುಸ್ಲಿಮ್ನೇ ಇರಲಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಥರ ನಡೀತಿದೆ. 3 ದಿನಗಳ ಶಾಂತಿ ಸಭೆ ಮಾಡಿದ್ರು ಕೂಡ 2 ದಿನ ಹಂಗೆ ಇದು ಕ್ಯಾನ್ಸಲ್ ಆಯಿತು. ಇವತ್ತಿನ ದಿವಸ ಏನು ಸಕ್ಸಸ್ ಆಯ್ತಾ? ಏನಿಲ್ಲ, ಇವತ್ತೆಲ್ಲ ಜನಪ್ರತಿನಿಧಿಗಳು ಬಂದು ಇದು ಶಾಂತ ರೀತಿಯಿಂದ ಹೋಗೋಣ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾನು ಅದಕ್ಕೆ ಜೊತೆಗೂಡಿಕೊಂಡಿದ್ದೀನಿ. ಆ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ. ಸರ್, ಈಗ ಅಂದರೆ 8 ಜನನ್ನ ಅರೆಸ್ಟ್ ಮಾಡಿದಾರಲ್ಲ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನು, ಅವ್ರನ್ನೇನು ಬಿಡುಗಡೆ ಮಾಡಬೇಕನ್ನುವಂಥ ಬೇಡಿಕೆ. ಕಾನೂನು ನಾವು ವಿಡಿಯೋ ಮತ್ತೊಂದು ಮಗದೊಂದು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಅದರಲ್ಲಿ ಏನಿದೆ ಅನ್ನೋದು ನೋಡೋಣ. ಆದರೆ ಈಗಾಗಲೇ ಪೊಲೀಸರು SP ಅವರು ಹೇಳಿದ್ದಾರೆ, ಅವರು 8 ಜನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರು ಮತ್ತು ನೇರವಾಗಿ ತನ್ವೀರ್ ಅನ್ನುವಂಥ ಯುವಕ ಚಪ್ಪಲಿಯನ್ನು ಎಸೆದಿದ್ದು ವಿಡಿಯೋನೇ ಇದೆ. ನೋಡಿ, SP ಅವರು ವಿಡಿಯೋ ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಆವತ್ತಿನ ಆವೇಶದಿಂದ ಕೆಲವು ಏನಾಗಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಯಾರು ತಪ್ಪಿತಸ್ಥರದನ್ನು ಹುಡುಕಿ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ನಾನು ವಿನಂತಿ ಮಾಡ್ಕೊತೀನಿ, ಯಾವುದೇ ಜಾತಿ ಧರ್ಮಗಳು ನಾವು ಆಚರಣೆ ಮಾಡ್ಕೊಳ್ಳೋಣ, ಯಾರಿಗೆ ಅಡೆತಡೆಗಳಾಗಬಾರದು. ಬಾಗಲಕೋಟೆ ಶಾಂತಿಯ ಜನ ಅಂತಕ್ಕಂಥ ತೋರಿಸ್ಕೊಳ್ಳೋಣ. ಎಲ್ಲ ಧರ್ಮದವರಿಗೆ ಆಚರಣೆಗೆ ಅವಕಾಶ ಇದೆ ಸಂವಿಧಾನದಲ್ಲಿ. ಅದಕ್ಕೆ ಅಡೆತಡೆ ಮಾಡೋದು ತಪ್ಪಾಗತ್ತೆ. ಯಾರೇ ತಪ್ಪು ಮಾಡಿದರೂ ತಪ್ಪೇ, ಅಂಥದ್ದು ಆಗಬಾರ್ದು. ಘಟನೆ ಆಗೋಗಿದೆ, ಮುಂದೆ ಇದು ಆಗಲಾರದ ರೀತಿಯಲ್ಲಿ ಎಲ್ಲರೂ ನಮ್ಮ ಧರ್ಮದವರಿಗೆ ನಾವು ಏನು ಇಂಥ ಘಟನೆಗೆ ಅವಕಾಶ ಕೊಡಬೇಡಿ ಅಂತೇಳಿ ವಿನಂತಿ ಮಾಡ್ಕೊಂಡು ಅಂತೇಳಿ ಚರ್ಚೆ ಆಗಿದೆ. ಎಸ್, ಯಾವುದೇ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಒಪ್ಕೊಳ್ಳೋದಿಲ್ಲ, ಗಲಾಟೆ ಆಗಬಾರ್ದು ಅಂತೇಳಿ ಒಪ್ಕೊಂಡಿದ್ದಾರೆ. ಎಲ್ಲರೂ ಕೂಡಿ ಸೌಹಾರ್ದಯುತವಾಗಿ ಬಾಲ್ಕುಡಿ ಜನತೆ ಜೊತೆ ಇರೋಣಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದಲ್ಲಿ ಪಕ್ಷ ಪಂಗಡ ಯಾವುದಿಲ್ಲ. ಎಲ್ಲರ ಭಾವನೆ ಬಾಲ್ಕೋಟಿ ಶಾಂತ ರೀತಿಯಿಂದ ಇದೆ. ಸರ್, ರಾಮುಲು ಅವರು ಒಂದು ಆರೋಪ ಮಾಡಿದ್ರು, ಮಾಜಿ ಸಚಿವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಮತ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೆ ಹೋದುದಕ್ಕೆ ಈ ರೀತಿ ಘಟನೆಗಳಾಗ್ತವೆ. ಒಂದು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಮತ್ತು ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೀತೀವಿ ಅಂತ ರಾಮುಲು ಅವರು ಹೇಳುವಂಥದ್ದು. ಅವ್ರಿಗೆ ಸ್ವತಂತ್ರ ಇದೆ, ಅವ್ರಿಗೆ ಪತ್ರ ಬರೆಯೋಕ್ಕೆ ಸ್ವತಂತ್ರ ಇದೆ. ಪತ್ರ ಬರೆಯೋಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಪತ್ರ ಬರೀಲಿ. ನಿಷೇಧಾಜ್ಞೆ ಇನ್ನೂ ಮುಂದುವರೆದಿದೆ, ಬಟ್ ನಾಳೆ ಯತ್ನಾಳ್ ಬರ್ತಾ ಇದ್ದಾರೆ, ಇವತ್ತು ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಇಂಥ ಅವನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಗಮನಿಸ್ತಾರೆ. ಘಟನೆಗಳು ನಡೆದೋಗ್ಬಿಟ್ಟಿದೆ. ಪ್ರವೋಕ್ ಮಾಡಿದ್ರೆ ತವರು, ನಮ್ಗೆ ಆಗಿಂದ ಕಲ್ಲು ಉದುರತ್ತೆ ಇವರು ಇದೆಲ್ಲ ಏನೊಂದು ಇರುತ್ತೆ ಅಲ್ಲ. ಆದರೆ ಒಂದು ಇನ್ಸಿಡೆಂಟಿಂದ ಈ ಘಟನೆಗಳು ನಡೆದಿದೆ. ಈ ಘಟನೆಗೆ ಎಲ್ಲರೂ ಖಂಡಿಸಿದ್ದಾರೆ. 3 ಜನ MP ಗಳಿದ್ದರು, ಒಬ್ಬರು MLA ಇದ್ದರು, ಒಬ್ಬರು MLC ಇದ್ದರು, ನಾನಿದ್ದೆ. ಇದು ಆಗಬಾರ್ದಾಗಿತ್ತು, ಆಗಿದೆ ಅಂಥೇಳಿನೇ ಹೇಳಿದ್ದಾರೆ.
ಯಾರೇ ತಪ್ಪು ಮಾಡಿದರೂ ಕ್ರಮ ಕೈಗೊಳ್ತೀವಿ ಅಂತೇಳಿ ನಾನು ಹೇಳಿದ್ದೀವಿ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಮುಂದುಗಡೆ ಎಲ್ಲರೂ ಶಾಂತ ರೀತಿಯಿಂದ ಹೋಗೋಣ, ಈ ಗಲಾಟೆ ಬೇಡ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಆ ಒಕ್ಕೋಲಿನ ಅಭಿಪ್ರಾಯದಂತೆ ನಾವು ನಡ್ಕೊಳ್ತಾ ಇದ್ದೀವಿ. ಸರ್ ನಿನ್ನೆ ಹಿಂದೂ ಮುಖಂಡರು ಕಾರ್ಯಕರ್ತರು ಯಾರಾದರೂ ಭಾಗಿಯಾಗಿದ್ರು ಈ ಸಭೆ? ಇಲ್ಲ. ಇಂದು ಅವ್ರ ಪ್ರತಿನಿಧಿಗಳೇ ಬಂದಿದ್ದರು, ಜನಪ್ರತಿನಿಧಿಗಳು ಬಂದಿದ್ದರು, ಅವ್ರು ಮಾತನಾಡ್ಕೊಂಡು ಬಂದಿದ್ದಾರೆ. ಸಂಘಟನೆಯವ್ರ ಜೊತೆ ಮಾತನಾಡಿಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಸರ್ ಎರಡೂ ಸಮುದಾಯಗಳವರು ಏನಾದರೂ ತಮ್ಮ ಮುಂದೆ ಜಿಲ್ಲಾಡಳಿತ ಮುಂದೆ ಬೇಡಿಕೆನ ಇಟ್ಟಿದ್ದಾರೆ ಸರ್? ಬೇಡಿಕೆ ಏನಂತವೇನಿಲ್ಲ. ಶಿವಾಜಿ ಮೂರ್ತಿದೇನೋ ಹೇಳಿದರು. ಶಿವಾಜಿ ಮೂರ್ತಿ ಸರ್ಕಾರ ಒಪ್ಪಿಗೆ ಪಡ್ಕೋಬೇಕು, ಪ್ರಪೋಸಲ್ ಕಳಿಸ್ಲಿ, ನೋಡೋಣ. ಅದು ಮಾಡೋಕ್ಕೆ ಬರ್ತೈತೆ, ಸರ್ಕಾರದ ಪರ್ಮಿಷನ್ ಸಿಕ್ಕರೆ ಮಾಡೋಣ. ಏನು ತಪ್ಪು. ಈಗಾಗಲೇ 8 ಜನ ಅರೆಸ್ಟ್ ಆಗಿದ್ದಾರೆ, ಅಲ್ಲಿ ಒಬ್ಬ ಮಾತ್ರ ಆರೋಪಿ ಇದ್ದಾನೆ. ಉಳಿದ 7 ಜನ ಅಮಾಯಕರನ್ನ ಅರೆಸ್ಟ್ ಮಾಡ್ಯಾರ. ಅವ್ರು 7 ಜನರನ್ನ ಬಿಡುಗಡೆ ಪ್ರಯತ್ನ ಮಾಡ್ಬೇಕಂತ ಮುಸ್ಲಿಂ ಸಮಾಜ ಮುಖಂಡರು ಬೇಡಿಕೆ ಇಟ್ಟರು ಅಂತ ಮಾಹಿತಿ. ಅವರು ಹೇಳಿದ್ದಾರೆ. ನಾವು ನಮ್ಮ ಅಧಿಕಾರಿಗಳಿದ್ದೀನಿ, ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಿ. ಅನಾವಶ್ಯಕ್ಕೆ ಯಾರಿಗೂ ತೊಂದರೆ, ಹಿಂದೂನೇ ಇರಲಿ ಮುಸ್ಲಿಮ್ನೇ ಇರಲಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಥರ ನಡೀತಿದೆ. 3 ದಿನಗಳ ಶಾಂತಿ ಸಭೆ ಮಾಡಿದ್ರು ಕೂಡ 2 ದಿನ ಹಂಗೆ ಇದು ಕ್ಯಾನ್ಸಲ್ ಆಯಿತು. ಇವತ್ತಿನ ದಿವಸ ಏನು ಸಕ್ಸಸ್ ಆಯ್ತಾ? ಏನೇನು? ಏನಿಲ್ಲ, ಇವತ್ತೆಲ್ಲ ಜನಪ್ರತಿನಿಧಿಗಳು ಬಂದು ಇದು ಶಾಂತ ರೀತಿಯಿಂದ ಹೋಗೋಣ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾನು ಅದಕ್ಕೆ ಜೊತೆಗೂಡಿಕೊಂಡಿದ್ದೀನಿ. ಆ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ. ಸರ್, ಈಗ ಅಂದರೆ 8 ಜನನ್ನ ಅರೆಸ್ಟ್ ಮಾಡಿದಾರಲ್ಲ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ, ಅವ್ರನ್ನೇನು ಬಿಡುಗಡೆ ಮಾಡಬೇಕನ್ನುವಂಥ ಬೇಡಿಕೆ. ಕಾನೂನು ನಾವು ವಿಡಿಯೋ ಮತ್ತೊಂದು ಮಗದೊಂದು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಅದರಲ್ಲಿ ಏನಿದೆ ಅನ್ನೋದು ನೋಡೋಣ. ಆದರೆ ಈಗಾಗಲೇ ಪೊಲೀಸರು SP ಅವರು ಹೇಳಿದ್ದಾರೆ, ಅವರು 8 ಜನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರು ಮತ್ತು ನೇರವಾಗಿ ತನ್ವೀರ್ ಅನ್ನುವಂಥ ಯುವಕ ಚಪ್ಪಲಿಯನ್ನು ಎಸೆದಿದ್ದು ವಿಡಿಯೋನೇ ಇದೆ. ನೋಡಿ, SP ಅವರು ವಿಡಿಯೋ ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಆವತ್ತಿನ ಆವೇಶದಿಂದ ಕೆಲವು ಏನಾಗಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಯಾರು ತಪ್ಪಿತಸ್ಥರನ್ನು ಹುಡುಕಿ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಸರ್, ಇವತ್ತು ರಾಮುಲು ಅವರು ಸಚಿವರಾಗಿ ಎರಡೂ ಕಮ್ಯುನಿಟಿ ಜನರಿಗೆ ಏನು ಸಂದೇಶ? ಹಾಂ, ಏನು ಸಂದೇಶ ಎರಡು? ನಾನು ವಿನಂತಿ ಮಾಡ್ಕೊತೀನಿ, ಯಾವುದೇ ಜಾತಿ ಧರ್ಮಗಳು ನಾವು ಆಚರಣೆ ಮಾಡ್ಕೊಳ್ಳೋಣ, ಯಾರಿಗೆ ಅಡೆತಡೆಗಳಾಗಬಾರದು. ಬಾಗಲಕೋಟೆ ಶಾಂತಿಯ ಜನ ಅಂತಕ್ಕಂಥ ತೋರಿಸ್ಕೊಳ್ಳೋಣ. ಎಲ್ಲ ಧರ್ಮದವರಿಗೆ ಆಚರಣೆಗೆ ಅವಕಾಶ ಇದೆ ಸಂವಿಧಾನದಲ್ಲಿ. ಅದಕ್ಕೆ ಅಡೆತಡೆ ಮಾಡೋದು ತಪ್ಪಾಗತ್ತೆ. ಯಾರೇ ತಪ್ಪು ಮಾಡಿದರೂ ತಪ್ಪೇ, ಅಂಥದ್ದು ಆಗಬಾರ್ದು. ಘಟನೆ ಆಗೋಗಿದೆ, ಮುಂದೆ ಇದು ಆಗಲಾರದ ರೀತಿಯಲ್ಲಿ ಎಲ್ಲರೂ ನಮ್ಮ ಧರ್ಮದವರಿಗೆ ನಾವು ಏನು ಇಂಥ ಘಟನೆಗೆ ಅವಕಾಶ ಕೊಡಬೇಡಿ ಅಂತೇಳಿ ವಿನಂತಿ ಮಾಡ್ಕೊಳ್ಳೋಣ ಅಂತೇಳಿ ಚರ್ಚೆ ಆಗಿದೆ. ಸರ್, ರಾಮುಲು ಅವರು ಒಂದು ಆರೋಪ ಒಪ್ಕೊಂಡಿದ್ದಾರೆ ಸರ್. ಎಸ್, ಯಾವುದೇ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಒಪ್ಕೊಳ್ಳೋದಿಲ್ಲ, ಗಲಾಟೆ ಆಗಬಾರ್ದು ಅಂತೇಳಿ ಒಪ್ಕೊಂಡಿದ್ದಾರೆ. ಎಲ್ಲರೂ ಕೂಡಿ ಸೌಹಾರ್ದಯುತವಾಗಿ ಬಾಲ್ಕುಡಿ ಜನತೆ ಜೊತೆ ಇರೋಣ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದಲ್ಲಿ ಪಕ್ಷ ಪಂಗಡ ಯಾವುದಿಲ್ಲ. ಎಲ್ಲರ ಭಾವನೆ ಬಾಗಲಕೋಟೆ ಶಾಂತ ರೀತಿಯಿಂದ ಇದೆ. ಸರ್, ರಾಮುಲು ಅವರು ಒಂದು ಆರೋಪ ಮಾಡುವಂಥದ್ದು ಮಾಜಿ ಸಚಿವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಮತ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೆ ಹೋದುದಕ್ಕೆ ಈ ರೀತಿ ಘಟನೆಗಳಾಗ್ತವೆ. ಒಂದು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಮತ್ತು ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೀತೀವಿ ಅಂತ ರಾಮುಲು ಅವರು ಹೇಳಿರುವಂಥದ್ದು. ಅವ್ರಿಗೆ ಸ್ವತಂತ್ರ ಇದೆ, ಅವ್ರಿಗೆ ಪತ್ರ ಬರೋಕ್ಕೆ ಸ್ವತಂತ್ರ ಇದೆ. ಪತ್ರ ಬರೋಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಪತ್ರ ಬರೀಲಿ. ನಿಷೇಧಾಜ್ಞೆ ಇನ್ನೂ ಮುಂದುವರೆದಿದೆ, ಬಟ್ ನಾಳೆ 14 ಬರ್ತಾ ಇದ್ದಾರೆ, ಇವತ್ತು ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಇಂಥ ಬೆಳವಣಿಗೆ ಅವನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಗಮನಿಸ್ತಾರೆ.